ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನೀನು ಧೈರ್ಯಶಾಲಿ ಎಂಬುದನ್ನು ನಾನು ಅರಿವೆನು. ಮನಸ್ಸು ಶುದ್ಧವಾಗಿದ್ದರೆ ಧೈರ್ಯ ಪ್ರಾಕೃತಿಕವಾಗಿರುತ್ತದೆ. ನಿನ್ನ ಧೈರ್ಯದಲ್ಲಿ ನನಗೆ ಸಂದೇಹವಿಲ್ಲ. ಆದರೆ ಈ ಸಮಯ ತಾಳ್ಮೆಯೇ ಬಲ, ತಾಳ್ಮೆಯೇ ಅಗತ್ಯ. ಮೌನದ ಅಗತ್ಯವಿರುವಾಗ ನಿನ್ನ ಶಬ್ದಗಳನ್ನು ವ್ಯರ್ಥವಾಗಿಸಬೇಡ. ನಿನ್ನ ಮೌನಕ್ಕೆ ಉತ್ತರ ಸಿಗುತ್ತದೆ. ಎಲ್ಲಿ ತನಕ ನೀನು ತಾಳ್ಮೆಯನ್ನು ತೋರಿಸುವೆಯೋ ಅಲ್ಲಿ ತನಕ ಅದರ ಅಗತ್ಯವಿದೆ ಎಂದು ತಿಳಿದುಕೋ. ಸಕಾರಾತ್ಮಕತೆಯನ್ನು ಮಾತ್ರವೇ ಜೀವನವಾಗಿಸಿಕೊಳ್ಳಬೇಕೆಂದು ನಿರ್ಧರಿಸಿಬಿಟ್ಟರೆ ಒಳ್ಳೆಯ ಜನರು, ಒಳ್ಳೆಯ ಭಾವನೆಗಳು, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಕೆಲಸ, ಒಳ್ಳೆಯ ಮಾತುಗಳು, ಒಳ್ಳೆಯ ಕಾರ್ಯಗಳು ತಾನಾಗೇ ನಿನ್ನ ಜೀವನದಲ್ಲಿ ತುಂಬಿಕೊಳ್ಳುತ್ತವೆ. ನಿನ್ನ ಈ ಪ್ರಯತ್ನದಲ್ಲಿ ಕೆಲವು ನಕಾರಾತ್ಮಕ ಅಂಶಗಳು ನಿನ್ನ ಜೀವನದಲ್ಲಿ ಕಾಣಿಸಿಕೊಂಡರೂ ನಿನ್ನ ಗಮನ ಸಕಾರಾತ್ಮಕ ಅಂಶಗಳ ಮೇಲೆ ಮಾತ್ರವೇ ಇದ್ದರೆ ನಿನ್ನ ಜೀವನ ಸುಂದರವಾಗಿರುತ್ತದೆ. ಅದರಲ್ಲಿ ನಿನ್ನ ಸಹಾಯಕ್ಕಾಗಿಯೇ ನಿನ್ನ ಈ ಬಾಬಾ ನಿನ್ನ ಬಳಿ ಬಂದಿರುವೆನು. ನಕಾರಾತ್ಮಕತೆಗೆ ಅಸ್ತಿತ್ವವಿಲ್ಲ, ಅದಕ್ಕೆ ಜೀವವಿಲ್ಲ. ಅದೊಂದು ಕಾಲ್ಪನಿಕ ತೊಂದರೆಯಷ್ಟೇ. ಸಕಾರಾತ್ಮಕತೆ ಹಾಗೆಯಲ್ಲ, ನೀನೇ ಸೃಷ್ಟಿಸಬಹುದಾದ ಒಂದು ಸುಂದರವಾದ ಸತ್ಯ. ಈ ಸೃಷ್ಟಿಕರ್ತನ ಮಗುವಾಗಿರುವ ನೀನು ನಿನ್ನ ಜೀವನದಲ್ಲಿ, ಈ ಪ್ರಪಂಚದಲ್ಲಿ ಸೌಂದರ್ಯವನ್ನು ಸೃಷ್ಟಿಸು. ನನ್ನ ಮಗುವೆ, ನಿನಗೆ ನಾನಿದ್ದೇನೆ. ಹೆಜ್ಜೆ ಹೆಜ್ಜೆಗೂ ನನ್ನ ಆಶೀರ್ವಾದವಿದೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.